ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಯಾವಾಗಲೂ ಮನುಷ್ಯನ ಶ್ರೇಯೋಭಿಲಾಷೆಯನ್ನು ಉದ್ದೇಶಿಸಿ ಮಾಡುತ್ತಿದ್ದ ನಮ್ಮ ವಿಡಿಯೋ ಪಯಣ ಇವತ್ತು ಪ್ರಾಣಿಗಳು ಅಂದರೆ ಪಶುಸಂಗೋಪನೆ ಕುರಿತು ವಾಲಿದೆ. ಹೌದು, ಇವತ್ತು ನಾವು ಹೇಳ ಹೊರಟಿರುವ ವಿಚಾರ ಪಶುಗಳು ಹಾಗೂ ಅವುಗಳ ಆಧಾರ್ ಕುರಿತು. ಗ್ರಾಮೀಣ ಆರ್ಥಿಕತೆಯಲ್ಲಿ ಪಶುಸಂಗೋಪನೆ ಅಥವಾ ಅನಿಮಲ್ ಹಸ್ಬೆಂಡ್ರಿಯು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸುತ್ತದೆ. ಕೃಷಿಯ ಜೊತೆಗೆ ಇದು ಕೂಡ ರೈತರ ಬೆನ್ನೆಲುಬಾಗಿದ್ದು ಗ್ರಾಮೀಣ ಭಾಗದ ಜನರ ಜೀವನೋಪಾಯಕ್ಕೆ ಪ್ರಮುಖ ಆಧಾರವಾಗಿದೆ. ಕೃಷಿ ವೈಫಲ್ಯದ ಸಂದರ್ಭದಲ್ಲಿ ಅಥವಾ ಕಡಿಮೆ ಆದಾಯವಿದ್ದಾಗ ಪಶುಸಂಗೋಪನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಇದು ಗ್ರಾಮೀಣ ಭಾಗದ ಜನರಿಗೆ, ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ದೈನಂದಿನ ಆದಾಯದ ಮೂಲವಾಗಿದೆ. ಇಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಕಾಳಜಿ ವಹಿಸುತ್ತಾರೆ. ಅಲ್ಲದೆ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಎತ್ತುಗಳು ಮತ್ತು ಸಾವಯವ ಗೊಬ್ಬರವನ್ನು ಈ ಪಶುಸಂಗೋಪನೆ ಒದಗಿಸುತ್ತದೆ. ಇದು ಕೃಷಿ ವೆಚ್ಚವನ್ನು ಕೂಡ ಕಡಿಮೆ ಮಾಡುತ್ತದೆ. ಒಟ್ಟಾರೆಯಾಗಿ ಪಶುಸಂಗೋಪನೆಯು ಗ್ರಾಮೀಣ ಜೀವನಾಧಾರವಾಗಿದ್ದು ಅದರ ಪ್ರಗತಿಗೆ ಭಾರತ ಸರ್ಕಾರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯು ಜಾನುವಾರುಗಳ ಗುರುತಿಸುವಿಕೆ ಮತ್ತು ಆರೋಗ್ಯ ನಿರ್ವಹಣೆಗಾಗಿ ಪಶು ಆಧಾರ್ ಅಥವಾ 12 ಅಂಕಿಯ ಇಯರ್ ಟ್ಯಾಗಿಂಗ್, ಯೂನಿಕ್ ಅನಿಮಲ್ ಐಡೆಂಟಿಫಿಕೇಶನ್ UAID ಎಂಬ ಪ್ರಮುಖ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ. ಇದಕ್ಕೆ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ ಕೂಡ ಕೈಜೋಡಿಸಿದ್ದು ರಾಜ್ಯದ ಪ್ರತಿಯೊಂದು ಜಾನುವಾರುಗಳಿಗೂ 12 ಅಂಕಿಯ ಇಯರ್ ಟ್ಯಾಗಿಂಗ್ ಮಾಡುವತ್ತ ಪ್ರಗತಿಯಲ್ಲಿದೆ. ಏನಿದು ಪಶು ಆಧಾರ್? ಮನುಷ್ಯನಿಗೆ ಆಧಾರ್ ಕಾರ್ಡ್ ಇರುವಂತೆಯೇ ಹಸು, ಎಮ್ಮೆ, ಕುರಿ, ಮೇಕೆ ಮುಂತಾದ ಪ್ರಾಣಿಗಳ ಕಿವಿಗೆ 12 ಅಂಕಿಯ ವಿಶಿಷ್ಟ ಗುರುತಿನ ಸಂಖ್ಯೆ ಇರುವ ಟ್ಯಾಗ್ ಅಳವಡಿಸಲಾಗುತ್ತದೆ. ಭಾರತ್ ಪಶುಧನ ಅಪ್ಲಿಕೇಶನ್, ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ NDDB, ಭಾರತ ಸರ್ಕಾರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯು ಡಿಜಿಟಲ್ ಲೈವ್ಲಿಹುಡ್ ಮಿಷನ್ ಅಡಿಯಲ್ಲಿ ಭಾರತ್ ಪಶುಧನ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದು ಭಾರತದ ಪಶು ಆಧಾರಿತ ಪಶುಪಾಲಕರಿಗಾಗಿ ರಚಿಸಲಾದ ಡಿಜಿಟಲ್ ವೇದಿಕೆ ಇದಾಗಿದೆ. ಈ ಅಪ್ಲಿಕೇಶನ್ ಮೂಲಕ ಜಾನುವಾರುಗಳು ನೋಂದಣಿ, ಇಯರ್ ಟ್ರ್ಯಾಕಿಂಗ್, ಲಸಿಕೆ, ಕೃತಕ ಗರ್ಭಧಾರಣೆ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ಒದಗಿಸುತ್ತದೆ. ರೈತರಿಗೆ ತಮ್ಮ ಜಾನುವಾರುಗಳನ್ನು ಸುಲಭವಾಗಿ ನಿರ್ವಹಿಸಲು ಮತ್ತು ಮಾಹಿತಿ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಪಶು ಆಧಾರ್ನ ಪ್ರಮುಖ ಅಂಶಗಳು, ಕೀ ಫೀಚರ್ಸ್: 12 ಅಂಕಿಯ ಟ್ಯಾಗ್. ಪ್ರತಿಯೊಂದು ಜಾನುವಾರುವಿನ ಕಿವಿಗೆ ಕಡ್ಡಾಯವಾಗಿ 12 ಸಂಖ್ಯೆಯ UD ಇಯರ್ ಟ್ಯಾಗ್ ಕಿವಿ ಓಲೆಯನ್ನು ಅಳವಡಿಸಲಾಗುತ್ತದೆ. ಡೇಟಾ ಬೇಸ್: ಟ್ಯಾಗ್ನಲ್ಲಿರುವ ಸಂಖ್ಯೆಯ ಮೂಲಕ ಪ್ರಾಣಿಯ ತಳಿ, ಲಸಿಕೆ ಇತಿಹಾಸ, ಹಾಲು ಉತ್ಪಾದನೆ, ಕೃತಕ ಗರ್ಭಧಾರಣೆ ವಿವರ, ಮಾಲಕರ ವಿವರ ಇತ್ಯಾದಿಗಳನ್ನು ಆನ್ಲೈನ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಲಸಿಕೆಗೆ ಕಡ್ಡಾಯ: ಭಾರತ ಸರ್ಕಾರದ ಸಹಕಾರದ ಹಾಗೂ ರಾಜ್ಯ ಸರ್ಕಾರದ ಸಹಕಾರದ ಎಲ್ಲ ರೀತಿಯ ಲಸಿಕೆಗಳನ್ನು ಸಂಬಂಧಪಟ್ಟ ಜಾನುವಾರುಗಳಿಗೆ ಹಾಕಿಸಲು ಗುರುತಿಸುವಿಕೆಗಾಗಿ ಈ ಟ್ಯಾಗ್ ಕಡ್ಡಾಯವಾಗಿದೆ. ಮಜಲ್ ಪ್ಯಾಟರ್ನ್: ದಕ್ಷಿಣ ಕನ್ನಡದಂತಹ ಜಿಲ್ಲೆಗಳಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಜಾನುವಾರುಗಳಿಗೆ ಆಧಾರ್ ಮಾದರಿಯಲ್ಲಿ ಮಜಲ್ ಪ್ಯಾಟರ್ನ್ ಮುದ್ರಣದೊಂದಿಗೆ ಬಯೋಮೆಟ್ರಿಕ್ ಟ್ಯಾಗ್ ಅಳವಡಿಸಲಾಗುತ್ತಿದೆ. ಸರ್ಕಾರದಿಂದ ಈ ಯೋಜನೆಯ ಉದ್ದೇಶಗಳು: ರೋಗ ನಿಯಂತ್ರಣ, ಕಾಲವಾಯಿ ರೋಗ ಇತ್ಯಾದಿ ಪ್ರಮುಖ ರೋಗಗಳ ಲಸಿಕೆ ಹಾಕುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು. ಇಯರ್ ಟ್ಯಾಗ್ ಇದ್ದರೆ ಮಾತ್ರ ಲಸಿಕೆ ಹಾಕುವುದು. ಒಂದು ವೇಳೆ ಲಸಿಕೆ ಹಾಕುವಾಗ ಟ್ಯಾಗ್ ಇಲ್ಲದಿದ್ದರೆ ಲಸಿಕೆಯಿಂದ ವಂಚಿತರಾಗಬೇಕಾಗುತ್ತದೆ. ಉತ್ಪಾದಕತೆ ಹೆಚ್ಚಳ: ಹಾಲು ಉತ್ಪಾದನೆ, ತಳಿ ಅಥವಾ ಬ್ರೀಡ್ ಮತ್ತು ಸಂತಾನೋತ್ಪತ್ತಿ ಇತಿಹಾಸವನ್ನು ದಾಖಲಿಸುವುದು. ಕಳ್ಳ ಸಾಗಣೆ ತಡೆ: ಜಾನುವಾರುಗಳ ಅಕ್ರಮ ಸಾಗಣೆಯನ್ನು ತಡೆಯುವುದು ಮತ್ತು ಮಾಲಕತ್ವವನ್ನು ಖಚಿತಪಡಿಸಿಕೊಳ್ಳುವುದು. ಸಬ್ಸಿಡಿ ಪಡೆಯುವುದು: ಸರ್ಕಾರಿ ಸವಲತ್ತುಗಳು ಮತ್ತು ವಿಮೆ ಅಥವಾ ಇನ್ಶೂರೆನ್ಸ್ ಪಡೆಯುವ ಈ ಟ್ಯಾಗ್ ಕಡ್ಡಾಯವಾಗಿದೆ. ಒಟ್ಟಾರೆಯಾಗಿ ಪಶುಗಳು ಅಂದರೆ ಹಸು, ಎಮ್ಮೆ, ಎತ್ತು ಇನ್ನಿತರ ಜಾನುವಾರುಗಳಿಗೆ ಕಿವಿ ಗುರುತು ಅಥವಾ ಇಯರ್ ಟ್ಯಾಗ್ ಅಳವಡಿಸದಿದ್ದರೆ ಅನೇಕ ತಾಂತ್ರಿಕ, ಆರ್ಥಿಕ ಮತ್ತು ಆಡಳಿತಾತ್ಮಕ ನಷ್ಟಗಳು ಸಂಭವಿಸುತ್ತವೆ. ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಜಂಟಿಯಾಗಿ ಈಗ ಪಶು ಆಧಾರನ್ನು ಕಡ್ಡಾಯಗೊಳಿಸಿದ್ದು ಟ್ಯಾಗ್ ಹಾಕದಿದ್ದರೆ ಈ ಕೆಳಗಿನ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಪಶುಗಳಿಗೆ ವಿಮೆ, ಸಾಲ ಸೌಲಭ್ಯ ಮತ್ತು ಇಲಾಖೆಯ ಸಬ್ಸಿಡಿಗಳು ದೊರೆಯುವುದಿಲ್ಲ. ಭಾರತ್ ಪಶುಧನ್ ತಂತ್ರಾಂಶದಲ್ಲಿ ದಾಖಲಾದ ಜಾನುವಾರುಗಳಿಗೆ ಮಾತ್ರ ಸರ್ಕಾರಿ ಸೌಲಭ್ಯಗಳು ಸಿಗುವುದು. ಟ್ಯಾಗ್ ಇಲ್ಲದಿದ್ದರೆ ಜಾನುವಾರುಗಳಿಗೆ ಉಚಿತವಾಗಿ ಹಾಕುವ ಲಸಿಕೆ ಅಥವಾ ವ್ಯಾಕ್ಸಿನೇಷನ್ ದೊರೆಯುವುದಿಲ್ಲ. ಆ ಮೂಲಕ ನಷ್ಟ ಅನುಭವಿಸಬಹುದು. ಜಾನುವಾರುಗಳು ಕಳೆದು ಹೋದರೆ ಅಥವಾ ಕಳುವಾದರೆ ಟ್ಯಾಗ್ ಇಲ್ಲದಿದ್ದರೆ ಅದು ನಿಮ್ಮದು ಎಂದು ಸಾಬೀತುಪಡಿಸುವುದು ಕಷ್ಟವಾಗುತ್ತದೆ. ಟ್ಯಾಗಿಂಗ್ ಇಲ್ಲದಿದ್ದರೆ ಜಾನುವಾರುವಿನ ಲಸಿಕೆ ಇತಿಹಾಸ, ತಳಿ ವಿವರ,
ಮತ್ತು ಪೌಷ್ಟಿಕಾಂಶದ ಮಾಹಿತಿಯನ್ನು ಟ್ರ್ಯಾಕ್ ಮಾಡಲು ಸಾಧ್ಯವಾಗುವುದಿಲ್ಲ. ಇದು ಅನಾರೋಗ್ಯ ಮತ್ತು ಚಿಕಿತ್ಸೆಯ ನಿರ್ವಹಣೆಯಲ್ಲಿ ತೊಂದರೆಯಾಗುವುದು. ಕಾನೂನುಬಾಹಿರ ಸಾಗಣೆಯನ್ನು ತಡೆಯಲು ಟ್ಯಾಗ್ ಕಡ್ಡಾಯವಾಗಿದೆ. ಟ್ಯಾಗ್ ಇಲ್ಲದೆ ಪ್ರಾಣಿಗಳ ಸಾಗಣೆ ಸಂದರ್ಭದಲ್ಲಿ ತೊಂದರೆ ಎದುರಾಗಬಹುದು. ರೈತರಿಗೆ ನಷ್ಟವಾಗದಂತೆ ತಡೆಯಲು ಹಾಗೂ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ರೈತರಿಗೆ ತಲುಪಿಸಲು ಕರ್ನಾಟಕ ಸರ್ಕಾರದ ಪಶುವೈದ್ಯಕೀಯ ಸೇವಾ ಇಲಾಖೆಯು ಭಾರತ ಸರ್ಕಾರದ ನಿರ್ದೇಶನ ಹಾಗೂ ಮಾರ್ಗದರ್ಶನದೊಂದಿಗೆ ಎಲ್ಲ ಜಾನುವಾರುಗಳಿಗೆ ಇಯರ್ ಟ್ಯಾಗ್ ಅನ್ನು ಹಾಕಿಸುತ್ತಿದೆ. ಒಂದು ವೇಳೆ ನಿಮ್ಮ ಮನೆಯ ಜಾನುವಾರುಗಳಿಗೆ ಕಿವಿಯೋಲೆಯನ್ನು ಈಗಾಗಲೇ ಹಾಕಿಸಿದ್ದರೆ ಮಾಹಿತಿಯನ್ನು ಪಡೆಯುತ್ತಾ ಮುಂದುವರಿಯಿರಿ. ಇಲ್ಲವೆಂದಾದರೆ ತಕ್ಷಣ ಹತ್ತಿರದ ಪಶುವೈದ್ಯಕೀಯ ಮತ್ತು ಸೇವಾ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಮೈತ್ರಿ ಕಾರ್ಯಕರ್ತರು, ಪಶುಪಾಲಕರು ಮನೆಗೆ ಭೇಟಿ ನೀಡಿದಾಗ ತಕ್ಷಣ ಇಯರ್ ಟ್ಯಾಗ್ ಅನ್ನು ಹಾಕಿಸಿ ಭಾರತ್ ಪಶುಧನ್ ಆ್ಯಪ್ನಲ್ಲಿ ನೋಂದಣಿಯನ್ನು ಖಚಿತಪಡಿಸಿಕೊಳ್ಳಿ. ನೆನಪಿರಲಿ ರೈತ ಬಾಂಧವರೇ, ಈ ಪಶು ಆಧಾರ್ ಸಂಬಂಧಪಟ್ಟ ಜಾನುವಾರುವಿನ ಜನನದಿಂದ ಹಿಡಿದು ಮರಣದವರೆಗೂ ಪೂರ್ಣ ಟ್ರ್ಯಾಕ್ ಮಾಡಲು ಸಹಕಾರಿ. ಒಮ್ಮೆ ಈ ಟ್ಯಾಗ್ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ತೆಗೆಯಬೇಡಿ. ಒಂದು ವೇಳೆ ಮಿಸ್ ಆದಲ್ಲಿ ಸಂಬಂಧಪಟ್ಟವರಿಗೆ ಇನ್ಫಾರ್ಮ್ ಮಾಡಿ ಮರು ಟ್ಯಾಗ್ ಹಾಕಿಸಿಕೊಳ್ಳಿ. ಒಂದು ಮಾಹಿತಿಯ ಪ್ರಕಾರ ಈ ಜನವರಿಗೆ ಇನ್ನೂ 17.99 ಕೋಟಿಯಷ್ಟು ಜಾನುವಾರುಗಳು ಇನ್ನೂ ಪಶು ಆಧಾರನ್ನು ಹೊಂದಿಲ್ಲ. ಹಾಗಾಗಿ ಪ್ರತಿಯೊಂದು ಜಾನುವಾರು ಹೊಂದಿದ ರೈತರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಪಶು ಆಧಾರನ್ನು ಮಾಡಿಸಿಕೊಂಡು ಲಾಭದಾಯಕ ಪಶುಸಂಗೋಪನೆ ಹೊಂದಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋ. ಧನ್ಯವಾದಗಳು.